ಸಂಸತ್ತಿನ ಒಳಗಡೆಗೆ ನುಗ್ಗಿದಂತ ಇಬ್ಬರು ಯುವಕರು ಅದಾದ್ಮೇಲೆ ಹೊರಗಡೆ ಪ್ರತಿಭಟನೆ ಮಾಡ್ತಿದ್ದಂತವರು ಎಲ್ಲ ಸೇರಿ ಪೊಲೀಸರವರನ್ನ ಹೆಡೆಮುರಿ ಕಟ್ಟಿದ್ದಾರೆ. ಆದರೆ ಕಿಂಗ್ ಪಿನ್ ತಪ್ಪಿಸ್ಕೊಂಡು ಅಡ್ಡಾಡ್ತಾ ಇದ್ದ. ಈಗ ಅವನು ಕೂಡ ಸಿಕ್ಕಿದ್ದಾನೆ. ಈಗ ಹಲವಾರು ರೋಚಕ ಸಂಗತಿಗಳು ಬಯಲಾಗಿವೆ. ಮೊಬೈಲ್ ನಾಪತ್ತೆ, ಸಾಕ್ಷ್ಯ ನಾಶ, ಕಲರ್ ದಾಳಿಗೆ 2 ಪ್ಲಾನ್. ಪೊಲೀಸರಿಗೆ ಶರಣಾದ ಬಣ್ಣಗೇಡಿ, ಸೆರೆ ಸಿಕ್ಕ ಮತ್ತಿಬ್ಬರು ಯಾರು? ಲಲಿತ್ ಝಾ ಈತನೇ ಸಂಸತ್ತಿನ ಒಳಗೆ ಮತ್ತು ಹೊರಗೆ ಕಲರ್ ಸ್ಮೋಕ್ ಪ್ರಕರಣದ ಮಾಸ್ಟರ್ ಮೈಂಡ್. ಇದೇ ಲಲಿತ್ ಝಾ ನಿನ್ನೆ ಕರ್ತವ್ಯ ಪಥ ಪೊಲೀಸ್ ಠಾಣೆಗೆ ಬಂದು ಪೊಲೀಸರಿಗೆ ಶರಣಾಗಿದ್ದಾನೆ. ಇಂದು ಈತನಿಗೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಕೋರ್ಟ್ಗೂ ಹಾಜರುಪಡಿಸಿ ವಿಚಾರಣೆಗಾಗಿ ಪೊಲೀಸರು 7 ದಿನ ತಮ್ಮ ಕಸ್ಟಡಿಗೆ ಪಡೆದಿದ್ದಾರೆ. ಸದ್ಯ ಪ್ರಕರಣ ಸಂಬಂಧ 6 ಆರೋಪಿಗಳು ಲಾಕ್ ಆಗಿದ್ದು, ಇಂದು ಮಹೇಶ್ ಮತ್ತು ಕೈಲಾಶ್ ಅನ್ನೋ ಇಬ್ಬರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಲಲಿತ್ ಝಾ ಪೊಲೀಸರಿಗೆ ಶರಣಾದ್ರೂ ಆತನ ಬಳಿ ಯಾವುದೇ ಮೊಬೈಲ್ ಆಗಲಿ ದಾಖಲೆಗಳಾಗ್ಲಿ ಪತ್ತೆಯಾಗಿಲ್ಲ. ಅಲ್ಲದೆ ಎಲ್ಲರ ಫೋನ್ಗಳನ್ನ ನಾಶ ಮಾಡಿದ್ದಾನೆ ಎನ್ನಲಾಗಿದೆ. ಅಲ್ಲದೆ ಉಳಿದ ಕೆಲ ಸಾಕ್ಷ್ಯಗಳನ್ನ ಸುಟ್ಟು ಹಾಕಿರಬಹುದು ಎಂದು ಶಂಕಿಸಲಾಗಿದೆ. ಅಂದಹಾಗೆ ತನಿಖೆಯಲ್ಲಿ ಎಲ್ಲ ಆರೋಪಿಗಳು ಪೊಲೀಸ್ ವಿಚಾರಣೆ ಎದುರಿಸೋಕು ಹಿಂದೆಯೇ ತಯಾರಿ ಮಾಡಿಕೊಂಡಿದ್ರಂತೆ. ಪೊಲೀಸರು ತಮ್ಮನ್ನ ಅರೆಸ್ಟ್ ಮಾಡಿ ತನಿಖೆ ಮಾಡಿದ್ರೆ ವಿಚಾರಣೆ ವೇಳೆ ಏನ್ ಹೇಳಬೇಕು ಅನ್ನೋದಕ್ಕೂ ಇವರೆಲ್ಲ ಸಿದ್ಧತೆ ಮಾಡಿಕೊಂಡಿದ್ರು ಅಂತ ಗೊತ್ತಾಗಿದೆ. ಸಂಸತ್ತಿಗೆ ನುಗ್ಗಿದ ಆಟೋ ಡ್ರೈವರ್ ಸಾಗರ್ ಮನೆಯಲ್ಲಿ ಬೆಂಕಿ ಡೈರಿ. ಇನ್ನು ಪ್ರಕರಣದ ಮತ್ತೊಬ್ಬ ಆರೋಪಿ ಸಾಗರ್ ಶರ್ಮಾ 2018ರಲ್ಲಿ ಬೆಂಗಳೂರಿನ ಹಿಟ್ಟಿನ ಗಿರಣಿಯಲ್ಲಿ ಕೆಲಸ ಮಾಡುತ್ತಿದ್ದ ಅಂತ ಗೊತ್ತಾಗಿದೆ. ಅಲ್ಲದೆ ಸಾಗರ್ ನಿವಾಸದಲ್ಲಿ ಒಂದು ಡೈರಿ ಸಿಕ್ಕಿದೆ. ಅದರಲ್ಲೇನಿದೆ ಅಂತ ತೋರಿಸ್ತೀವಿ ನೋಡಿ. ನಾನು ಶ್ರೀಮಂತನಲ್ಲ, ಮಧ್ಯಮ ವರ್ಗದ ಕುಟುಂಬದವನು. ನಾನು ನನ್ನ ದೇಶಕ್ಕಾಗಿ ಹಾಗೂ ಅದರ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಮಾತ್ರ ಕೆಲಸ ಮಾಡುತ್ತೇವೆ. ಅತ್ಯಾಚಾರ, ಭ್ರಷ್ಟಾಚಾರ, ಕೊಲೆ, ಅಪಹರಣ, ಕಳ್ಳ ಸಾಗಣೆ ಮುಂತಾದ ವಿಚಾರಗಳು ದೇಶದ ಹಿತಾಸಕ್ತಿಗೆ ವಿರುದ್ಧವಾಗಿವೆ. ದೇಶಕ್ಕಾಗಿ ದುಡಿಯುವ ಪ್ರಾಮಾಣಿಕತೆ ಹೊಂದಿರುವ ಕೆಲವು ಸ್ನೇಹಿತರು ನನಗೆ ಬೇಕು. ಇನ್ನು ಮನೋರಂಜನ್ ನಿವಾಸದಲ್ಲಿ ಇಂದು ಸಹ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಆರೋಪಿ ಮನೋರಂಜನ್ ಇಡ್ತಿದ್ದ ಕೊಠಡಿಗೆ ಬೀಗ ಹಾಕಿದ್ದಾರೆ. ಅಲ್ಲದೆ ಆರೋಪಿಗಳನ್ನ ಅವರವರ ಊರಿಗೆ ಕರೆದೊಯ್ದು ತನಿಖೆ ನಡೆಸಲು ಮುಂದಾಗಿದ್ದಾರೆ. ಹರೀಶ್, TV9, ನವದೆಹಲಿ.